Hi friends, welcome to my first ever mini vlog. Welcome back. Hi friends, welcome back to my channel Amrita Gowda Vlogs in ಕನ್ನಡ. ನನ್ನ ಮಕ್ಕಳು ರೆಡಿಯಾಗಿ ನಿಂತಿದ್ದಾರೆ. ಯಾಕೆ ಅಂದರೆ ನಮ್ಮ ಮನೆಯವರು ಇದ್ದಾರಲ್ಲ, ಅವ್ರ ಅಕ್ಕ ಮನೆಗೆ ಊಟಕ್ಕೆ ಹೋಗ್ತಾ ಇದ್ವಿ. ಬಿಕಾಸ್ ಅಲ್ಲಿ ಫ್ರೆಶ್ ಆಗಿ ಫಿಶ್ ಸಿಕ್ಕತ್ತೆ. ಸೊ ಅದಕ್ಕೆ ಅವರು ಅಲ್ಲಿ ಅಡುಗೆ ಮಾಡಿ ಊಟಕ್ಕೆ ಕರೆದಿರು. ಹೋಗಿ ಹಂಗೆ ಮಾತಾಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ನಾವು. ಹಾಗೆ ಅವ್ರದ್ದು ಉಂಬ್ಳೆ ಬೈಲಲ್ವಾ, ಅಲ್ಲಿ ಕಾಡೆಲ್ಲ ಇರುತ್ತೆ, ಕಾಡಲ್ವಾ ಅಲ್ಲಿ. ಸೊ ಹಂಗೆ ನೋಡ್ಕೊಂಡು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಾನು. ಆಮೇಲೆ ಹೋದ್ವಿ, ಮನೆಗೆ ಹೋದ್ಮೇಲೆ ಅಲ್ಲಿ ಅವ್ರ ಮನೆ ಹಸುಗಳು ಸಾಕಿದ್ದಾರೆ. ಅಲ್ಲಿ ನನ್ನ ಮಗಳು ಹಸುಗೆಲ್ಲ ಹುಲ್ಲು ತಿನ್ನಿಸಿದ್ಲು ಸ್ವಲ್ಪ. ನಮ್ಮ ಆಂಟಿ ನಮ್ಮ ಅಜ್ಜಿಗೂ ನಮ್ಮ ಮನೆಯವರಿಗೂ ಫಿಶ್ ಫ್ರೈ ಮಾಡಿ ಕೊಟ್ಟಿರು, ತಿಂತಾಯಿದ್ರು ಅವರು. ಹಾಗೆ ನಾವು ಮನೆ ಕನ್ಸ್ಟ್ರಕ್ಟ್ ಮಾಡಿಸ್ತಾ ಇದ್ವಿ ಅವರಿಗೆ. ಸೊ ಅದನ್ನು ಹೋಗಿ ನೋಡ್ಕೊಂಡು ಬರೋಣ ಅಂತ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ. ಇದು ನಮ್ಮ ಆಂಟಿ ಸಾಕಿರೋ ನಾಯಿ. ಸೊ ಅದು ಬಂದು ಹೊಸ ಮನೆ ಕಾಯ್ತಿದೆ. ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು, ನಮ್ಮ ಅಜ್ಜಿನ ಬಿಟ್ಬಿಡೋಣ ಅಂತ. ಅಲ್ಲೋಗಿ ಅಮ್ಮ ಮನೇಲಿ ನನ್ನ ತಮ್ಮ ಐಸ್ ಕ್ರೀಮ್ ತಂದಿದ್ದ. ಐಸ್ ಕ್ರೀಮ್ ತಿನ್ಕೊಂಡು ಎಲ್ಲ ಮಾತಾಡ್ಕೊಂಡು ಚಿಟ್ಚಾಟ್ ಮಾಡ್ತಾಯಿದ್ವಿ. ಅಲ್ಲಿ ನೋಡಿ ಆಯ್ ಮಾಡ್ತಿದ್ದಾಳೆ. ಹಂಗೆ ಕೂತಿದ್ವಿ ಎಲ್ಲ ಸುಮ್ಮನೆ. ಅಲ್ಲಿಂದ ಹೊರಟ್ವಿ ನಾವು. ಹೊರಟ್ಬಿಟ್ಟು ಟೌನಿಗೆ ಹೋದ್ವಿ. ಟೌನಲ್ಲಿ ಹಾಗೆ ಸ್ವಲ್ಪ ಚಾಟ್ಸ್ ತಿನ್ನೋಣ ಅಂತ ತಿನ್ಕೊಂಡು ಗೋಲ್ಗಪ್ಪ ತಿಂತೀವಿ ಅಂದರು ಮಕ್ಕಳು. ಸೊ ಅದಕ್ಕೆ ಕರ್ಕೊಂಡು ಹೋದ್ವಿ. ಅಲ್ಲಿಂದ ಎಲ್ಲ ತಿನ್ನಿಸ್ಕೊಂಡು ಎಲ್ಲ ತಿಂದು ಹೊರಟ್ವಿ ನಾವು ಮನೆಗೆ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಅಮೃತ ಗೌಡ ವ್ಲಾಗ್ಸ್ ಇನ್ ಕನ್ನಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಫಸ್ಟ್ ಎವರ್ ಮಿನಿ ವ್ಲಾಗ್. ವೆಲ್ಕಮ್ ಬ್ಯಾಕ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮೃತ ಗೌಡ ವ್ಲಾಗ್ಸ್ ಇನ್ ಕನ್ನಡ. ನನ್ನ ಮಕ್ಕಳು ರೆಡಿಯಾಗಿ ನಿಂತಿದ್ದಾರೆ. ಯಾಕೆ ಅಂದರೆ ನಮ್ಮ ಮನೆಯವರು ಇದ್ದಾರಲ್ಲ, ಅವ್ರ ಅಕ್ಕ ಮನೆಗೆ ಊಟಕ್ಕೆ ಹೋಗ್ತಾ ಇದ್ವಿ. ಬಿಕಾಸ್ ಅಲ್ಲಿ ಫ್ರೆಶ್ ಆಗಿ ಫಿಶ್ ಸಿಕ್ಕತ್ತೆ. ಸೊ ಅದಕ್ಕೆ ಅವರು ಅಲ್ಲಿ ಅಡುಗೆ ಮಾಡಿ ಊಟಕ್ಕೆ ಕರೆದಿರು. ಹೋಗಿ ಹಂಗೆ ಮಾತಾಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ನಾವು. ಹಾಗೆ ಅವ್ರದ್ದು ಉಂಬ್ಳೆ ಬೈಲಲ್ವಾ, ಅಲ್ಲಿ ಕಾಡೆಲ್ಲ ಇರುತ್ತೆ, ಕಾಡಲ್ವಾ ಅಲ್ಲಿ. ಸೊ ಹಂಗೆ ನೋಡ್ಕೊಂಡು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಾನು. ಆಮೇಲೆ ಹೋದ್ವಿ, ಮನೆಗೆ ಹೋದ್ಮೇಲೆ ಅಲ್ಲಿ ಅವ್ರ ಮನೆ ಹಸುಗಳು ಸಾಕಿದ್ದಾರೆ. ಅಲ್ಲಿ ನನ್ನ ಮಗಳು ಹಸುಗೆಲ್ಲ ಹುಲ್ಲು ತಿನ್ನಿಸಿದ್ಲು ಸ್ವಲ್ಪ. ನಮ್ಮ ಆಂಟಿ ನಮ್ಮ ಅಜ್ಜಿಗೂ ನಮ್ಮ ಮನೆಯವರಿಗೂ ಫಿಶ್ ಫ್ರೈ ಮಾಡಿ ಕೊಟ್ಟಿರು, ತಿಂತಾಯಿದ್ರು ಅವರು. ಹಾಗೆ ನಾವು ಮನೆ ಕನ್ಸ್ಟ್ರಕ್ಟ್ ಮಾಡಿಸ್ತಾ ಇದ್ವಿ ಅವರಿಗೆ. ಸೊ ಅದನ್ನು ಹೋಗಿ ನೋಡ್ಕೊಂಡು ಬರೋಣ ಅಂತ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ. ಇದು ನಮ್ಮ ಆಂಟಿ ಸಾಕಿರೋ ನಾಯಿ. ಸೊ ಅದು ಬಂದು ಹೊಸ ಮನೆ ಕಾಯ್ತಿದೆ. ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು, ನಮ್ಮ ಅಜ್ಜಿನ ಬಿಟ್ಬಿಡೋಣ ಅಂತ. ಅಲ್ಲೋಗಿ ಅಮ್ಮ ಮನೇಲಿ ನನ್ನ ತಮ್ಮ ಐಸ್ ಕ್ರೀಮ್ ತಂದಿದ್ದ. ಐಸ್ ಕ್ರೀಮ್